ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಡಿಫ್ರೆಂಟ್ ಆಗಿರೋ ಬೇಬಿ ಕುಚ್ ಡಿಸೈನ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಇದಕ್ಕೆ ನಾನು 30 ಎಳೆ ದಾರನ ತಗೊಂಡು ನೀಡಲ್ ಒಳಗಡೆ ಪೋಣಿಸ್ಕೊಂಡಿದ್ದೀನಿ. ಸೊ ಅದು 60 ಆಯಿತು. ಈಗ ಸ್ಯಾರಿನ ಕೆಳಗಡೆ ಸೈಡಿಂದ ನೀಡಲ್ನ ಹಾಕಿ ಈ ಥರ ಮೇಲ್ಗಡೆ ಎಳ್ಕೋಬೇಕು. ಎಳ್ಕೊಂಡು ಎರಡೂ ಸ್ಟ್ರೈಟ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಂದು ಸ್ವಲ್ಪ ಲೆಂತಿಯಲ್ಲಿ ಬಿಟ್ಕೊಂಡು, ಈಗ ನಾನು ಆಲ್ರೆಡಿ ಜರಿ ಥ್ರೆಡ್ನ ನೀಡಲ್ ಒಳಗಡೆ ಎಮ್ಮಿಂಗ್ ನೀಡಲ್ ಒಳಗಡೆ ಪೋಣಿಸ್ಕೊಂಡಿದ್ದೆ. ಅದನ್ನು ಬ್ಯಾಕ್ ಸೈಡಿಂದ ಹಾಕಿ ಈ ಥರ ಎಳ್ಕೋಬೇಕು. ಎಳ್ಕೊಂಡು ಬ್ಯಾಕ್ ಸೈಡ್ ಒಂದು ಸ್ವಲ್ಪ ಜರಿ ಥ್ರೆಡ್ನ ಬಿಟ್ಕೋಬೇಕು. ಈಗ ನೀಡಲ್ನ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ಹಾಕಬೇಕು. ಇಲ್ಲಾಂದರೆ ನಿಮಗೆ ಕಂಫರ್ಟಬಲ್ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಹಾಕ್ಕೊಂಡ್ರೂ ಆಗುತ್ತೆ ಫ್ರೆಂಡ್ಸ್. ಒಟ್ಟು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳ್ಕೋಬೇಕಾದ್ರೆ ನಾಟ್ ಫಾರ್ಮ್ ಆಗಬೇಕು. ಆ ರೀತಿಯಲ್ಲಿ ಎಳ್ಕೊಂಡು ನಾವು ನಾಟನ್ನ ಮಾಡ್ಕೋಬೇಕು, ಅಂದರೆ ಥ್ರೆಡ್ನ ಸುತ್ತಬೇಕು. ಇಲ್ಲಿ ಮತ್ತೆ ಒಂದ್ಸಲಿ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡಿಂದ ರೈಟ್ ಸೈಡಿಗೆ ಎಳ್ಕೋಬೇಕಾದ್ರೆ ಈ ಥರ ನಾಟ್ ಆಗೋ ರೀತಿಯಲ್ಲಿ ನೋಡಿಕೊಂಡು ಎಳ್ಕೋಬೇಕು. ಒಂದು 3 ಟೈಮ್ಸ್ ಎಳ್ಕೊಂಡ್ರೆ ಸಾಕು. ಈಗ ಮೇಲಿಂದ ನೀಡಲ್ನ ಹಾಕಿ ಕೆಳಗಡೆ ಎಳ್ಕೋಬೇಕು. ಈ ಥರ ಎಳ್ಕೊಂಡು ಇದು ಜರಿ ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ. ನಿಮ್ಗೆ ಇದು ಸ್ವಲ್ಪ ಲೆಂತಿ ಆಗಬೇಕು. ಸಿಲ್ಕ್ ಥ್ರೆಡು ಸ್ವಲ್ಪ ಲೆಂತಿ ಕುಚ್ಚಬೇಕು, ಹಾಗಾಗಿ ಸ್ವಲ್ಪ ಉದ್ದು ಕಟ್ ಮಾಡ್ಕೊಳ್ಳಿ ಇದಕ್ಕೆ. ಈಗ ಇದನ್ನು ಇನ್ನೊಂದು ಅಂದರೆ ಡಬಲ್ ಲೇಯರಲ್ಲಿ ನಾನು ಕುಚ್ಚನ್ನ ಕಟ್ತಾ ಇರೋದು. ಸೊ ಹಾಗಾಗಿ 60 ಎಳೆ ಅಷ್ಟೇ ತೊಗೊಂಡಿದ್ದೀನಿ. ಇವಾಗ ಇನ್ನೊಂದು ನೀಡಲ್ ಒಳಗಡೆ ಮತ್ತೆ 30 ಎಳೆ, ಅದು 2 ಫೋಲ್ಡ್ ಆಯಿತು ಅಂದರೆ 60 ಎಳೆ ಆಯಿತು. ಸೊ ಅದನ್ನು ನೀಡಲ್ ಒಳಗಡೆನೇ ಹಾಕ್ಕೊಂಡು ಕುಚ್ಚು ಮೇಲ್ಗಡೆಯಿಂದ ನೋಡಿ, ಇಲ್ಲಿ ಮೇಲ್ಗಡೆಯಿಂದನೇ ಅದೇ ಹೋಲಲ್ಲಿ ಸ್ವಲ್ಪ ಮೇಲ್ಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಕೆಳಗಡೆ ಎಳ್ಕೋಬೇಕು. ಎಳ್ಕೊಂಡು ಇಲ್ಲಿ ಸೈಡಲ್ಲಿ ಸ್ಟಾರ್ಟಿಂಗಲ್ಲಿ ಅದು ಅಂದರೆ ಬ್ಯಾಕ್ ಸೈಡಲ್ಲಿ ಎಲ್ಲ ಥ್ರೆಡ್ ಈಕ್ವಲ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಈಕ್ವಲ್ ಆಗಿರಲಿಲ್ಲ ಅಂದರೆ ಅದು ಸ್ವಲ್ಪ ದಾರನ ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಈಕ್ವಲ್ ಮಾಡಿಕೊಂಡು ಇವಾಗ ಮತ್ತೆ ನಾಟನ್ನ ಮಾಡ್ಕೋಬೇಕು. ಜರಿ ಥ್ರೆಡ್ನ ಹಾಕಿ ಕುಚ್ಚನ್ನ ಕಟ್ಕೊಳ್ಳೋಣ. ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ನೀಡಲ್ನ ಪಾಸ್ ಮಾಡಿ ಸಿಂಗಲ್ ನಾಟನ್ನ ಮಾಡ್ಕೊಳ್ಳಿ ಈ ಥರ. ಮತ್ತು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಎಳ್ಕೊಂಡು ಮತ್ತೆ ಒಂದು ಸಿಂಗಲ್ ನಾಟನ್ನ ಮಾಡ್ಕೋಬೇಕು. ಸೊ 3 to 4 ಟೈಮ್ಸ್ ಈ ಥರ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ಇದು ಡಿಫ್ರೆಂಟಾಗಿದೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಕುಚ್ಚು ಬಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಫ್ರೆಂಡ್ಸ್. ಇದೂ ಅಷ್ಟೇ ಕಲರ್ ಕಾಂಬಿನೇಷನಲ್ಲಿ ಮಾಡಿಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಸ್ಟಾರ್ಟಿಂಗಲ್ಲಿ ನಾವು ಬ್ಯಾಕ್ ಸೈಡಲ್ಲಿ ಎಷ್ಟು ಲೆಂತಿ ಬಿಟ್ಟಿದ್ದೀವಿ ಅಂತ ನೋಡಿಕೊಂಡು ಸಿಲ್ಕ್ ಥ್ರೆಡ್ನ ಪಿಂಕ್ ಕಲರಲ್ಲಿ ಬ್ಯಾಕ್ ಸೈಡಲ್ಲಿ ನಾನು ಎಷ್ಟು ಲೆಂತಿ ಬಿಟ್ಟಿದ್ದೀನಿ ಅಂತ ನೋಡಿಕೊಂಡು ಅಷ್ಟೇ ಲೆಂತಲ್ಲಿ ಫ್ರಂಟಲ್ಲೂ ಇದನ್ನು ಕಟ್ ಮಾಡ್ಕೋಬೇಕು. ನಾನು ಹೇಗೆ ಹಾಕ್ತಿದ್ದೀನಿ ಅದೇ ರೀತಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಕುಚ್ಚು ನಿಮಗೆ ತಲೆ ಕೆಟ್ಟೋಗುತ್ತೆ. ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಒಂದು 3 to 4 ಟೈಮ್ಸ್ ಈ ಕುಚ್ಚನ್ನ ಕಟ್ಕೊಂಡ್ರೆ ಆಮೇಲೆ ಈಸಿ ಅನಿಸುತ್ತೆ ಫ್ರೆಂಡ್ಸ್ ನಿಮಗೇ. ಬ್ಯಾಕ್ ಸೈಡಲ್ಲೂ ಏನಾದರೂ ಥ್ರೆಡ್ಗಳಿದ್ದರೆ ಎಕ್ಸ್ಟ್ರಾ ಥ್ರೆಡ್ಗಳನ್ನ ಟ್ರಿಮ್ ಮಾಡ್ಕೊಳ್ಳಿ. ಫ್ರಂಟು ಬ್ಯಾಕಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫ್ರಂಟು ಬ್ಯಾಕಲ್ಲಿ ಏನಾದರೂ ಎಕ್ಸ್ಟ್ರಾ ಥ್ರೆಡ್ ಅಂದರೆ ಚೂರು ಹೆಚ್ಚು ಕಡಿಮೆ ಆಗಿರುತ್ತಲ್ಲ, ಅದನ್ನು ಟ್ರಿಮ್ ಮಾಡ್ಕೋಬೇಕು ಈ ಥರ. ನಾನು ಇವಾಗ ಹೇಗೆ ಹಾಕಿದ್ದೀನಿ ಈ ಮೆಥಡಲ್ಲಿ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ನೋಡಿ. 2 ಲೇಯರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಈಗ ಇದೇ ಥರ ಇನ್ನೊಂದು ತೋರಿಸ್ತೀನಿ ನೋಡಿ. ಇನ್ನೊಂದು ಕುಚ್ಚು ಹಾಕಿ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ನಾನು ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. 1 ಫಿಂಗರ್ ಗ್ಯಾಪ್ ಅಥವಾ ತಮ್ ಫಿಂಗರ್ ಗ್ಯಾಪ್ ಕೊಡಬೇಕು. ಇದಕ್ಕೆ ಸ್ವಲ್ಪ ಜಾಸ್ತಿ ಗ್ಯಾಪ್ನ ಕೊಟ್ಕೊಳ್ಳಿ. ಮಾಮೂಲಿ ಬೇಬಿ ಕುಚ್ಚಿಗಿಂತ ಸ್ವಲ್ಪ ಜಾಸ್ತಿ ಗ್ಯಾಪ್ನ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಕೆಳಗಡೆಯಿಂದ ನೀಡಲ್ನ ಹಾಕಿ ದಾರಾನ ಎಳ್ಕೊಂಡು ಸ್ಟ್ರೈಟಾಗಿ ಇಟ್ಕೋಬೇಕು. ಎಷ್ಟು ಲೆಂತಿ ಬೇಕು, ಸ್ಟಾರ್ಟಿಂಗಲ್ಲಿ ಎಷ್ಟು ಲೆಂತಿ ಇಟ್ಕೊಂಡಿದ್ದೀವಿ ಅಷ್ಟು ಲೆಂತಿಯಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ಈಗ ಎಮ್ಮಿಂಗ್ ನೀಡಲ್ ಒಳಗಡೆ ಈ ಥರ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದರೆ ಕುಚ್ಚು ಕಟ್ಟೋ ರೀತಿಯಲ್ಲಾದರೂ ನಾವು ಕಟ್ಕೋಬೋದು. ಈಗ ಸ್ಟಾರ್ಟಿಂಗ್ ಒಂದು ಕುಚ್ಚನ್ನ ಕಟ್ಕೊಳ್ಳೋಣ. ಒಂದು 3 to 4 ಟೈಮ್ಸ್ ನಾವು ಈ ಥರ ಜರಿ ಥ್ರೆಡ್ನ ನೀಡಲ್ನ ಹಾಕಿ ಜರಿ ಥ್ರೆಡ್ನ ಪಾಸ್ ಮಾಡಿಕೊಂಡು 3 or 4 ಟೈಮ್ಸ್ 3 or 4 ರೌಂಡ್ನ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಮೇಲಿಂದ ನೀಡಲ್ನ ಹಾಕಿ ಕೆಳಗಡೆ ಎಳ್ಕೊಂಡು ನೀಟಾಗಿ ಲೆವೆಲ್ ಒಂದೇ ಈಕ್ವಲ್ ಆಗಿ ಬರೋ ರೀತಿಯಲ್ಲಿ, ಅಂದರೆ ಎಷ್ಟು ಲೆಂತಿ ತೊಗೊಂಡಿದ್ದೀವಿ ಅದನ್ನು ದಾರನ ಟ್ರಿಮ್ ಮಾಡ್ಕೋಬೇಕು ನೋಡಿ. ಒಂದೇ ಈಕ್ವಲಲ್ಲಿ ನಾನು ಸ್ಟಾರ್ಟಿಂಗ್ ಕೆಳಗಡೆದು ಸ್ವಲ್ಪ ಉದ್ದ ಇರಲಿ ಅಂತ ಹೇಳಿದ್ದೆ ಅಲ್ವಾ, ಅದು ಸ್ವಲ್ಪ ಉದ್ದ ಬಿಡಬೇಕು. ಈಗ ಮತ್ತೆ ಒಂದು ಕಲರನ್ನು ಬ್ಯಾಕ್ ಸೈಡಿಂದ ಇಲ್ಲಿ ತೋರಿಸ್ತೀನಿ ನೋಡಿ. ಆಗಲೇ ನಾನು ದಾರನ ಟ್ರಿಮ್ ಮಾಡ್ಕೊಂಡಿದ್ದೆ, ಇವಾಗ ಟ್ರಿಮ್ ಮಾಡಿಲ್ಲ, ಇವಾಗ ಮಾಡಿ ತೋರಿಸ್ತಿದ್ದೀನಿ ನೋಡಿ.
ಈ ಥರ ಸೈಡಲ್ಲಿ ಬ್ಯಾಕ್ ಸೈಡು ನಾವು ಈ ಥರನೇ ಸ್ಟಾರ್ಟಿಂಗಲ್ಲೇ ಟ್ರಿಮ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ಲೆಂತಿ ಒಂದೇ ಈಕ್ವಲಾಗಿ ಥ್ರೆಡ್ಗಳು ಬರೋ ರೀತಿಯಲ್ಲಿ ದಾರನೆಲ್ಲ ಕಟ್ ಮಾಡಿಕೊಂಡು ಇವಾಗ ಎಳ್ಕೊಬೇಕು. ದಾರನ ಎಳ್ಕೊಂಡ್ರೆ ಈಕ್ವಲಾಗೆ ಬರುತ್ತೆ. ಇಲ್ಲ ಅಂದರೆ ಕುಚ್ಚು ಕಟ್ಟಾದಮೇಲೆ ಆ ದಾರ ಟ್ರಿಮ್ ಮಾಡೋಕ್ಕೆ ಹೋಗಿ ಕೆಳಗಡೆ ಇರುತ್ತಲ್ಲ ಗ್ರೀನ್ ದಾರ ಅದು ಕಟ್ಟಾಗೋಗುತ್ತೆ, ಆಚೆ ಸಿಲ್ಕ್ ಥ್ರೆಡ್ ಕಟ್ಟಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಸೈಡಲ್ಲಿ ಎಕ್ಸ್ಟ್ರಾಸ್ ಏನಾದರೂ ಈ ಥರ ಬಂದಿದ್ದರೆ ಅಲ್ಲೇ ನಾವು ಕಟ್ ಮಾಡ್ಕೊಂಬಿಡಬೇಕು. ಕಟ್ ಮಾಡಿಕೊಂಡು ಅಳತೆನ ನೋಡಿಕೊಂಡು ಕಟ್ ಮಾಡ್ಕೊಂಬಿಡಿ. ಈ ಥರ ಎಕ್ಸ್ಟ್ರಾ ಥ್ರೆಡ್ಗಳು ಏನಿದ್ದಾವೆ ಅದನ್ನು ಟ್ರಿಮ್ ಮಾಡ್ಕೊಂಬಿಡಿ. ಟ್ರಿಮ್ ಆದಮೇಲೆ ಮತ್ತೆ ಲಾಸ್ಟಲ್ಲಿ ನಾವು ಎಷ್ಟು ಲೆಂತಲ್ಲಿ ಬಿಟ್ಟಿದ್ವಿ ಅಲ್ವಾ ಫಸ್ಟ್ನೇದು, ಅಷ್ಟೇ ಲೆಂತಿ ನೋಡಿಕೊಂಡು ಬಿಟ್ಕೋಬೇಕು. ಬಿಟ್ಕೊಂಡು ಇವಾಗ ಜರಿ ಥ್ರೆಡಲ್ಲಿ ಕುಚ್ಚನ್ನ ಕಟ್ಕೊಳ್ಳೋಣ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವೇಳೆ ನೀವು ಇದನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಫ್ರೆಂಡ್ಸ್ ನೋಡಿ, ತುಂಬಾ ಈಸಿ ಇರುತ್ತೆ, ಜಾಸ್ತಿ ಕಷ್ಟ ಏನು ಅನಿಸಲ್ಲ. ಸ್ಟಾರ್ಟಿಂಗ್ ಒಂದು 3 to 4 ಕುಚ್ಚನ್ನ ಕಟ್ಟೋವರೆಗೂ ಅಷ್ಟೇ ನಮಗಿದು ಕಷ್ಟ ಅನಿಸೋದು. ಕಟ್ಟಾದಮೇಲೆ ಆರಾಮಾಗಿ ನಾವು ಕಟ್ಕೊಂಡು ಹೋಗ್ಬೋದು. ಸ್ಟಾರ್ಟಿಂಗ್ ಕೈ ಕೂರೋವರೆಗೂ ಇದು ನಮಗೆ ಕಷ್ಟ ಅನಿಸುತ್ತಷ್ಟೇ. ಇದು ಬಿಗಿನರ್ಸಿಗೆ ಅಂತ ಮಾಡ್ತಾ ಇರೋ ವೀಡಿಯೋಸು. ಪ್ಲೀಸ್ ನಿಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಕುಚ್ಚು ಕಟ್ಟೋ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ. ಮತ್ತು ದಾರಾನ ಮೇಲಿಂದ ನೀಡಲ್ನ ಪಾಸ್ ಮಾಡಿ ಕೆಳಗಡೆ ಎಳ್ಕೋಬೇಕು. ಬ್ಯಾಕ್ ಸೈಡಲ್ಲಿ ನಾವು ಎಷ್ಟು ಲೆಂತಿ ಬಿಟ್ಟಿದ್ದೀವಿ ಅಂತ ನೋಡಿಕೊಂಡು ಫ್ರಂಟಲ್ಲಿ ಅದೇ ಲೆಂತಲ್ಲಿ ಇದು ದಾರಾನ ಟ್ರಿಮ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಫುಲ್ ಸ್ಯಾರಿಗೆ ಹಾಕ್ಕೊಂಡು ಅಂತೂ ತುಂಬಾ ಚೆನ್ನಾಗಿರುತ್ತಿದ್ದು. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.